ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ನಮ್ಮ ಸಂಘದ ಸದಸ್ಯ, ಯಕ್ಷಗಾನ ಗುರು ಹಾಗೂ ಖ್ಯಾತ ಮದ್ದಲೆ ವಾದಕ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಇವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಅವರ ಬಗ್ಗೆ ಅಭಿನಂದನಾ ಭಾಷಣವನ್ನು ಬನ್ನಂಜೆ ವಿಶ್ವನಾಥ್ ಕಾಮತ್ ನೆರವೇರಿಸಿಕೊಡಲಿದ್ದಾರೆ. ಅಭಿನಂದನಾ ಭಾಷಣ. ಯಕ್ಷಗಾನ ಗುರುಗಳು ಹಾಗೂ ಹವ್ಯಾಸಿ ಯಕ್ಷಗಾನ ಖ್ಯಾತ ಮದ್ದಲೆ ವಾದಕ ಶ್ರೀ ರತ್ನಾಕರ್ ಶೆಣೈ ಶಿವಪುರ ಇವರು ಪದ್ಮನಾಭ ಶೆಣೈ ಮೀರಾಬಾಯಿ ದಂಪತಿಗಳಿಗೆ ಸುಪುತ್ರನಾಗಿ ಕಾರ್ಕಳ ತಾಲೂಕಿನ ಶಿವಪುರದಲ್ಲಿ 30/11/1973 ಜನಿಸಿದರು. ಯಕ್ಷಗಾನಕ್ಕೆ ಪ್ರೇರಣೆ ಅಣ್ಣ ದಿವಂಗತ ಪ್ರಭಾಕರ್ ಶೆಣೈ ಶಿವಪುರ. ಇವರಲ್ಲಿ ಪ್ರಾಥಮಿಕ ಅಭ್ಯಾಸವನ್ನು ಪಡೆದು ಬಳಿಕ ಯಕ್ಷಗಾನ ಗುರುಗಳಾದ ಡಾಕ್ಟರ್ ಶಿವರಾಮ ಕಾರಂತೆ, ಎ ಪಿ ಪಾಠಕ್, ಚಂದ್ರಹಾಸ ಪುರಾಣಿಕ್, ಬನ್ನಂಜೆ ಸಂಜೀವ ಸುವರ್ಣ, ನೀಲಾವರ ರಾಮಕೃಷ್ಣಯ್ಯ ಇವರಿಂದ ಚಂಡೆ ಮದ್ದಲೆ ಭಾಗವತಿಕೆಯನ್ನು ಕಲಿತು ಯಕ್ಷಗಾನ ಗುರುಗಳಾಗಿ ಉತ್ತಮ ನಿರ್ದೇಶಕರಾಗಿರುತ್ತಾರೆ. ಇವರ ಮಾತೃ ಸಂಸ್ಥೆ ಯಕ್ಷಗಾನ ಕಲಾಕ್ಷೇತ್ರ ಗುಂಡಿಬೈಲು ಉಡುಪಿ. ಪಡೆದ ಪ್ರಶಸ್ತಿಗಳು ಭಜನೆ ಹಾಗೂ ಯಕ್ಷಗಾನ ಕ್ಷೇತ್ರದ ಸಾಧನೆಗಳಿಗಾಗಿ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ. ಇದನ್ನು 2024ರಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಗಣ್ಯಾತಿಗಣ್ಯರ ಸಮ್ಮುಖದಲ್ಲಿ ಪಡೆದಿದ್ದಾರೆ. ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿಯ 40ರ ಸಂಭ್ರಮ, ಶ್ರೀ ವೀರಭದ್ರ ಯಕ್ಷಗಾನ ಮಂಡಳಿ ಕಿನ್ನಿಮುಲ್ಕಿಯ 10ನೇ ವಾರ್ಷಿಕೋತ್ಸವ ಸಂಭ್ರಮ, ಕೊಕ್ಕರ್ಣೆ, ನಡೂರು, ಕಾನೂರು, ಮಂದಾರ್ತಿ, ಮಕ್ಕಳ ಮೇಳ, ಮಹಿಳಾ ಮಂಡಳಗಳು, ಶಿವಪುರ ಹಾಗೂ ಉಡುಪಿಯ ಹಲವಾರು ಸಂಘ ಸಂಸ್ಥೆಗಳು ಇವರ ಕಲಾ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ. ಶ್ರೀ ಸೋದೆಮಠ ಹಾಗೂ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇಗುಲಗಳಲ್ಲಿ ಉಚಿತ ಯಕ್ಷಗಾನ ತರಬೇತಿ, ಉಡುಪಿ ಕಲಾರಂಗ ಯಕ್ಷಶಿಕ್ಷಣ ಟ್ರಸ್ಟ್ನಿಂದ ಉಡುಪಿಯ 3 ಪ್ರೌಢಶಾಲೆಗಳಿಗೆ 5 ವರ್ಷಗಳಿಂದ ಯಕ್ಷಶಿಕ್ಷಣದ ಗುರುವಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. 2017ರಲ್ಲಿ ಗುರು ಸಂಜೀವ ಸುವರ್ಣರ ತಂಡದೊಂದಿಗೆ ಲಂಡನ್ ಹಾಗೂ 2018ರಲ್ಲಿ ಸಿಂಗಾಪುರದಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡಿರುತ್ತಾರೆ. ಇವರಿಗೆ ದೇವರು ಒಳ್ಳೆಯ ಆಯು ಆರೋಗ್ಯವನ್ನು ಕೊಟ್ಟು ಇವರ ಯಕ್ಷ ಪಯಣ ಇನ್ನೂ ಉನ್ನತಿಗೆ ಏರಲಿ ಎಂದು ಶುಭ ಹಾರೈಸುತ್ತಾ ಅಭಿನಂದನಾ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಪ್ರೊಫೆಸರ್ ML ಸಾಮಗರು ಹಾಗೂ ರಘುಪತಿ ಭಟ್ರು ನಮ್ಮ ರತ್ನಾಕರ ಶೆಣೈಯವರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಇವರು ಪಾಲ್ಗೊಳ್ಳಬೇಕು. ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಬಹಳಷ್ಟು ಕಾಲ ಹಿಮ್ಮೇಳದಲ್ಲಿ ನಮಗೆ ಸಹಕರಿಸಿದಂಥ ಮದ್ದಲೆ ವಾದಕ ರತ್ನಾಕರ ಶೆಣೈಯವರಿಗೆ ಗೌರವ ಸಲ್ಲಿಸಲು ನಾವು ಹೆಮ್ಮೆ ಪಡುತ್ತೇವೆ. ಈಗ ಗೌರವಾನ್ವಿತ ರತ್ನಾಕರ ಶೆಣೈ ಶಿವಪುರ ಇವರಿಂದ 2 ಮಾತು. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಾಗಿ ಇಲ್ಲಿಯ ಅಧಿದೇವತೆಯಾದಂಥ ಪಂಚಧೂಮವತಿಯನ್ನು ನೆನೆಸುತ್ತಾ ಹಾಗೂ ಯಕ್ಷಗಾನದ ಅಧಿದೇವತೆ ಮಹಾಗಣಪತಿಯನ್ನು ಹಾಗೂ ನಾನು ನಂಬಿರುವಂತಹ ಮಂದರ್ತಿ ಶ್ರೀ ದುರ್ಗಾ ಪರಮೇಶ್ವರನ್ನು ನೆನೆಯುತ್ತಾ ನಮ್ಮ ಗುರು ಹಿರಿಯರನ್ನು ನೆನೆಸುತ್ತಾ ವೇದಿಕೆಯಲ್ಲಿರುವ ಗುರುಗಳಾದಂಥ ML ಸಾಮರಿಗೆ ಅನಂತ ಪ್ರಣಾಮವನ್ನು ವಂದಿಸುತ್ತಾ ಇದ್ದೇನೆ. ಹಾಗೂ ಇಂದಿನ
ಮುಖ್ಯ ಅತಿಥಿಗಳಾಗಿ ರಘುಪತಿ ಭಟ್ರು, ಯಕ್ಷ ಶಿಕ್ಷಣದ ರೂವಾರಿಗಳು, ಇವರಿಗೂ ಸಹ ನನ್ನ ಪ್ರಣಾಮಗಳನ್ನು ವಂದಿಸುತ್ತಾ, ಅಧ್ಯಕ್ಷರಾದ ಮಾಬಲ್ ಶೆಟ್ಟರು ಹಾಗೂ ನಮ್ಮ ಈ ಸಲ ಕಲಾಕ್ಷೇತ್ರದ ಅಧ್ಯಕ್ಷರಾದಂತಹ ಕೇಶವಮೂರ್ತಿ ಬೆಲ್ಪತ್ರೆ ಇವರಿಗೂ ವಂದಿಸುತ್ತಾ, ನೆರೆಯದ್ದಿರುವ ನನ್ನ ಗುರು ಹಿರಿಯರಿಗೂ ಎಲ್ಲ ವಂದಿಸುತ್ತಾ, ಭಾಷಣ ಮಾಡಲಿಕ್ಕೆ ಬರೋದಿಲ್ಲ, ಆದರೂ ಈ ಸಲ ನಾನು ಧನ್ಯವಾದವನ್ನು ಅರ್ಪಿಸಲೇಬೇಕು. ಆಗ ಹೇಳಿದಾಗ ಯಕ್ಷ ಶಿಕ್ಷಣದಲ್ಲಿ ಸೇರಿದ್ರಿಂದ ಮತ್ತು ನಾನೀಗ ಒಂದು 5 ವರ್ಷದಿಂದ ಯಕ್ಷಗಾನ ಗುರುಗಳಾಗಿ ಸೇವೆ ಸಲ್ಲಿಸಿದ್ರಿಂದ ಸ್ವಲ್ಪ ಮಾತಾಡಲಿಕ್ಕೆ ಬರ್ತದೆ, ಪೂರ ಮಾತಾಡಲಿಕ್ಕೆ ಬರೋದಿಲ್ಲ. ನನ್ನ ಬಾಲಭಾಷೆಯನ್ನು ಮನ್ನಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇದು ಯಕ್ಷ ಶಿಕ್ಷಣದ ಪ್ರಭಾವ ಮಾತ್ರವಲ್ಲ, ಇಲ್ಲಿ ಒಂದು ವಿಶೇಷ ಸಂಗತಿಯನ್ನು ನಾನು ಹೇಳಲೇಬೇಕು. ನಮ್ಮ 1951 ಮೆಡ್ಕಲ್ ಕೃಷ್ಣ ಶೆಟ್ಟರು ಸ್ಥಾಪಿಸಿದಂಥ ಈ ಸಂಸ್ಥೆ ನನಗೀಗ 51 ವರ್ಷ ಆಗಿದೆ, ಅಂದರೆ 75 ವರ್ಷ ಸಂಸ್ಥೆಗಾಗಿದೆ. ನಾನು 1989-90ರಲ್ಲಿ ಯಕ್ಷಗಾನ ಕೇಂದ್ರ ಇಂದ್ರಾಳಿಯಲ್ಲಿ ಶಿವರಾಮ್ ಕಾರಂತರು ಹಾಗೂ ವಿಶೇಷವಾಗಿ ನನ್ನ ಪ್ರೀತಿಯ ಗುರುಗಳಾದಂಥ ಬನ್ನಂಜೆ ಸಂಜಿಸುವಂಟು, ಅವರ ಗುರುಗಳು ಬನ್ನಂಜೆ ಸಂಜಿಸುವಂಟು ಎಲ್ಲ ಕಡೆಯಲ್ಲಿ ಹೇಳ್ತಾರೆ ಭಾಷಣದಲ್ಲಿ. ಮೆಡ್ಕಲ್ ಕೃಷ್ಣ ಶೆಟ್ಟರು ಮತ್ತು ಬೀರ್ ಭಾಗವತರಿಂದ ನಾನೊಂದು ಯಕ್ಷಗಾನ ಕಲಾವಿದನಾದೆ, ಈಗ ದೊಡ್ಡ ಕಲಾವಿದ ಯಕ್ಷ ಸಂಜೀವ ಅಂತೇಳಿ. ಅಂಥ ಒಂದು ಸಂಸ್ಥೆಯಲ್ಲಿ ಯಕ್ಷ ಸಂಜೀವನ ಶಿಷ್ಯನಾಗಿ ನನಗೆ ಈ ಒಂದು ಇಂದು ಸನ್ಮಾನ ಮಾಡಿದ್ದೀರಿ. ಸನ್ಮಾನ ಅಲ್ಲ, ನಾನು ಸನ್ಮಾನ ಅಂತ ಎಲ್ಲಿ ಹೇಳಿಕೊಳ್ಳುವುದಿಲ್ಲ, ಯಾಕಂದರೆ ಗೌರವ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಅತಿ ಕಿರಿಯ ಈ ವೇದಿಕೆಯಲ್ಲಿ ಮತ್ತು ನಿಮ್ಮ ಮುಂಭಾಗದಲ್ಲಿ ಇರುವಂಥ ಅತಿ ಕಿರಿಯ ಕಲಾವಿದ ನಾನು. ಇಲ್ಲಿ ಎಷ್ಟೋ ಕಲಾವಿದರಿದ್ದಾರೆ, ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ವಿದ್ವಾಂಸರಿದ್ದಾರೆ, ಕವಿಗಳಿದ್ದಾರೆ. ಹಾಗಾಗಿ ನಾನೊಂದು ಕಿರಿಯ ಕಲಾವಿದನನ್ನು ಈ ಸಂಸ್ಥೆ ಇಂದು ಗುರುತಿಸಿದೆ. ಇದಕ್ಕೆ ಮುಖ್ಯ ಕಾರಣ ನನ್ನ ಹಿರಿಯರಾದಂಥ ತಂದೆ ತಾಯಿಗಳ ಪುಣ್ಯ ಮತ್ತು ನನ್ನ ಪ್ರಭಾಕರ್ಷಣೆ ಭಾಗವತರಾಗಿದ್ದರು. ಅವರು ಹಲವಾರು ಕಡೆಯಲ್ಲಿ ಅಂದರೆ ಕೊಕ್ಕರ್ಣೆ, ಮಂದರ್ತಿ, ಶಿವಪುರ, ಹೆಬ್ರಿ, ಕಾರ್ಕಳ ಅಂದಿನ ಕಾಲದಲ್ಲಿ ಉಚಿತವಾಗಿ ಯಕ್ಷಗಾನವನ್ನು ಹೇಳಿಕೊಟ್ಟು ಸಂಘ ಸಂಸ್ಥೆಗಳಲ್ಲಿ ಇಲ್ಲಿ ಸಹ ಬಂದಿದ್ದಾರೆ. ಅವರು ಈ ಸಂಸ್ಥೆಗೆ ಸಹ ಭಾಗವತಿಕೆ ಮಾಡಲಿಕ್ಕೆ ಬಂದಿದ್ದರು. ಅದೇ ಪರಂಪರೆಯನ್ನು ನಾನು ಉಳಿಸಿ ಬೆಳೆಸುತ್ತಾ ಇದ್ದೇನೆ. 1989-90ರಲ್ಲಿ ಯಕ್ಷಗಾನ ಕಲಿತು ಕೇಂದ್ರದಲ್ಲಿ ಕಲಿತು ಮುಂದೇನು ಮಾಡೋದಂತ ಹೇಳುವಾಗ ನಮಗೆ ಇನ್ನೊಬ್ಬ ಪ್ರಧಾನ ಗುರುಗಳಾದಂಥ AP ಪಾಠಕರು, ಅವರನ್ನು ಯಾವಾಗಲೂ ನೆನಪು ಬಿಡಲಿಕ್ಕಿಲ್ಲ. ಯಾಕಂದರೆ ಇಲ್ಲಿ ಈ ಸಂಸ್ಥೆ ಮುಂಚೆ ಹಂಚಿನ ಇದಿತ್ತು ಸಂಸ್ಥೆ ಓಲ್ಡ್ ಆಗಿ. ಆವಾಗ ನನಗೆ ಗುರುಗಳು ಹೇಳಿದರು, ಪಾಠ ಗುರುಗಳು. ನಾನು ಆ್ಯಕ್ಚುಲಿ ಕಲಿತದ್ದು 1 ವರ್ಷ ಹೆಜ್ಜೆ, 2ನೇ ವರ್ಷ ಭಾಗವತಿಗೆ ಪುರಾಣಿಕರು ಗುರುಗಳ ಹತ್ರ. ಮೊದಲೇನು ಕಲಿತದ್ದು ಒಂದು 15 ದಿವಸ 20 ದಿವಸ ಮಾತ್ರ. ಪಾಠ ಗುರುಗಳಿರೋದು ಯಕ್ಷಗಾನ ಕೇಂದ್ರ ಮುಗ್ದ ನಂತರ ನೀನು ಒಂದು ಕೆಲಸ ಮಾಡು ಶೆಣೈ, ಸೀದಾ ಯಕ್ಷಗಾನ ಕಲಾಕ್ಷೇತ್ರಕ್ಕೆ ಹೋಗು, ಅಲ್ಲಿ ಸೀನಪ್ ಸುರವರ್ಣರು ಇದ್ದಾರೆ ಮತ್ತು ಹಿರಿಯರೆಲ್ಲ ತಾಳ್ಮದ್ಲೆ ಆಗ್ತದೆ, ತಿಂಗಳಿಗೆ ವಾರಕ್ಕೊಂದು ಭಾನುವಾರ ಅಂತೇಳಿ. ಅದು ನನಗೆ ಅವರು ಒಂದು ಕೊಟ್ಟ ಮಾರ್ಗದರ್ಶನದಿಂದ 1990ರಿಂದ 2001ರವರೆಗೆ ನಿರಂತರವಾಗಿ ನಾನು ಆದಿತ್ಯವಾರ ದಿವಸ ತಾಳ್ಮದ್ಲೆ ಬರ್ತಿದ್ದೆ. ಆ ಸೀನಪ್ ಸುವರ್ಣರಂಥ ಭಾಗವತರ ಹತ್ರ ಮೊದಲೇನು ಕಲಿತಾ ಇದ್ದೇನೆ ಅಷ್ಟೇ, ನಾನು ದೊಡ್ಡ ಮೊದಲೇಗಾರನಲ್ಲ. ಹಾಗಾಗಿ ಈ ಸಂಸ್ಥೆ ನನಗೆ ಋಣವಾಗಿದೆ. 2001ರ ನಂತರ ಸ್ವಲ್ಪ ಯಕ್ಷಗಾನ ಬಿಟ್ಟೆ ನಾನು. ಅಂದರೆ ಯಕ್ಷಗಾನ ಆಗುವ ಸಪೋರ್ಟ್ ಇರಲಿಲ್ಲ ಅಷ್ಟೊಂದು. ಮಿಡ್ಲಲ್ಲಿ ಒಂದು 10-15 ವರ್ಷ ಯಕ್ಷಗಾನ ಇರಲಿಲ್ಲ. ನಾನು ಅಂದರೆ ಮೇಳಕ್ಕೆಲ್ಲ ಹೋಗ್ತಿದ್ದೆ, ಕೆಲವು ಮೇಳಕ್ಕೆಲ್ಲ. ಆಗ ಬೆಳಿಗ್ಗೆವರೆಗೆ ಈ ಸಂಸ್ಥೆಗೆ ಸಹ ಬರ್ತಿದ್ದೆ, ಸುಮಾರು ಬೆಳಿಗ್ಗೆವರೆಗೆ ಯಕ್ಷಗಾನ. ಅದರದ್ದು ಆನಂದವೇ ಬೇರೆ. ಬೆಳಿಗ್ಗೆವರೆಗೆ ಒಬ್ಬೊಬ್ಬರೇ, ಭಾಗವತರೊಬ್ಬರೇ, ಚಂಡೆಗಾರೊಬ್ಬರೇ, ಮೊದಲೆಗಾರೊಬ್ಬರೇ. ನಾನು ಅನಿವಾರ್ಯ ಕಾರಣಕ್ಕೆ ಕೆಲವು ಮೇಳ ಕಲಿಕೆ ಹೋಗ್ತಿದ್ದೆ, ಅದು ಆನಂದ ಬೇರೆ ಅದರದ್ದು. ಇಲ್ಲಿ ಹಾಗೆ ಕೋಟಿ ಚೆನ್ನಯ್ಯ, ದೇವಿ ಮಹಾತ್ಮೆ, ಇಲ್ಲಿಯವರ ಮತ್ತು ಕಲಾಕ್ಷೇತ್ರ ಇಲ್ಲಿ ಮಾರ್ಪಳ್ಳಿಯವರದ್ದು ಸಾಧಾರಣ ಜಾಯಿಂಟಾಗಿ ಆಗ್ತಿತ್ತು. ಇನ್ನೊಂದು ಬನ್ನಂಜೆ ಸಂಘ 3 ಸಂಘ ಹೆಸರು ವಾಸಿಯಾದಂಥ ಸಂಘದಲ್ಲಿ ನಾನು ಮೊದಲೇನು ನುಡಿಸಿದ್ದೇನೆ, ಚಂಡೆಯನ್ನು ನುಡಿಸಿದ್ದೇನೆ. ಅದರದ್ದು ಆನಂದ ಈಗ ನೆನಪು ಮಾತ್ರ. ವಾಸು ಟೈಲರ್ ಅಂತ ಒಬ್ಬರಿದ್ದರು, ಕೋಟಿ ಚೆನ್ನಯ್ಯ ಅದ್ಭುತ ಆಗ್ತಿತ್ತು. ಇಲ್ಲಿ ಹಿರಿಯ ಕಲಾವಿದರೆಲ್ಲ ಕೂತಿದ್ದಾರೆ, ಕಣ್ಣು ಮುಂದೆ ಬರ್ತಾಯಿದ್ದ. ಹಾಗಾಗಿ ಮತ್ತೆ ನಮ್ಮ ಹಿರಿಯ ಕಲಾವಿದರೊಟ್ಟಿಗೆ ನಾನು ಇದ್ದದ್ರಿಂದ ಮಿಡ್ಲಲ್ಲಿ 2001ರಲ್ಲಿ ಯಕ್ಷಗಾನಕ್ಕೆ ಕಲಾಕ್ಷೇತ್ರ ಬಿಟ್ಟಿದ್ದೇನೆ. ಮತ್ತು ಭಜನೆಗೆ ಸ್ವಲ್ಪ ಹೋದೆ ನಾನು, ನಮ್ಮ ಮನೆ ಭಜನೆ ಟೀಮ್ ಶುರು ಆಯಿತು, ಭಜನೆಗೆ ಹೋದೆ, ಕಲಾಕ್ಷೇತ್ರ ಬಿಟ್ಟೆ. ಒಂದು 2005ರಲ್ಲಿ ಇದನ್ನು ಅಗತ್ಯವಾಗಿ ನಾನು ಭಾಷಣದಲ್ಲಿ ಎಲ್ಲ ಕಡೆ ಹೇಳ್ತೇನೆ. ನನ್ನ ವಿಷಯ ಹೇಳುವುದಲ್ಲ, ನಮ್ಮ ಗುರುಗಳಾದಂಥ ಬನ್ನಂಜೆ ಸಂಜೀವ್ ಸುವರ್ಣರು ಅವ್ರ ಬಗ್ಗೆ ನಾನು 4 ಮಾತಾಡಲೇಬೇಕು. ಎಲ್ಲಿ ಹೋದರೂ ಹೇಳ್ತಾರೆ, ನೀನು ಅವರದ್ದು ಬಗ್ಗೆ ಮಾತಾಡ್ತೀಯ. ಇಲ್ಲ, ನನಗೆ ಈ ಸ್ಥಾನ ಇಲ್ಲಿಗ ಇಷ್ಟು ಧೈರ್ಯ ಕೊಟ್ಟವರು
ಬಂದಂಜೆ ಸಂಜಿಸುವಂಡ್ರು. ಅವ್ರು ನನಗೆ ಕರೆದ್ರು. ನಾನಂದರೆ ನಂದು ಹವ್ಯಾಸ ಯಕ್ಷಗಾನ ಭಜನೆ, ಮತ್ತು ನಾನು ತರಕಾರಿ ಅಂಗಡಿ, ನಾನು ಅಕ್ಕ ಭಾವನೊಟ್ಟಿಗಿದ್ದೆ ಇಲ್ಲಿ ರಥಬೀದಿಯಲ್ಲಿ. ಹೀಗೆ ಫ್ರೀ ಇರುವಾಗ ಕಲಾಕ್ಷೇತ್ರಕ್ಕೆ ಬರ್ತಿದ್ದೆ, ಎಲ್ಲ ಕಡೆ ಸೇವೆ ಮಾಡ್ತಿದ್ದೆ. ಸಂಜೆ ಸುಂಟು ಬಂದು ನನಗೆ ಮಗ ಅಂತ ಹೇಳಿದವರು, ಅಂದರೆ ಮಗ ನಿನ್ನ ಹತ್ರ ಪಾಸ್ಪೋರ್ಟ್ ಉಂಟಾ? ನಾನು ಈಗ ಸಹ ಗಮ್ಮತ್ತು ಮಾಡ್ತೇನೆ, ನನಗೆ ಯಾಕೆ ಸರ್ ಪಾಸ್ಪೋರ್ಟು, ನಾನು ತರಕಾರಿ ಅಂಗಡಿಯಲ್ಲಿ ಕೆಲಸಕ್ಕಿದ್ದವನು, ನನಗೆ ಪಾಸ್ಪೋರ್ಟ್ ಅಗತ್ಯ ಇಲ್ಲ. ಇಲ್ಲ, ನೀನು ಪಾಸ್ಪೋರ್ಟು ನಾನು ಮಾಡಿಕೊಡ್ತೇನೆ, ಯಕ್ಷರಂಗಕ್ಕೆ ಕಲಾವಿದನಾಗಿ ಬರಬೇಕು ಅಂತೇಳಿ. ಆಯಿತು, ಅವರ ಮಾತಿಗೆ ಒಪ್ಪುಕೊಂಡು ಯಕ್ಷರಂಗದ ಕಲಾವಿದನಾದೆ. ಮದ್ದಲೆಯನ್ನು ಅವರೊಟ್ಟಿಗೆ ಸೇರಿಕೊಂಡೆ. ನಮ್ಮ ಈಗ ಸಹ ನೆನಪುಂಟು, ML ಸಾಮಗುರು ಅಲ್ಲಿ MGM ಯಕ್ಷಗಾನ ಕೇಂದ್ರದ ರೂವಾರಿಯಾಗಿದ್ದರು, ಅಧ್ಯಕ್ಷರಾಗಿದ್ದರು. ಅವರೊಟ್ಟಿಗೆ ಇಂಪಾಲಿಗೆ ಸಹ ಹೋಗಿದ್ದೆ ನಾನು. ಅವರಿಗೆ ನೆನಪುಂಟ ಇಲ್ಲ ಗೊತ್ತಿಲ್ಲ. ಹಾಗೆ ಗುರುಗಳ ಒಂದು ಆಶೀರ್ವಾದದಿಂದ ನಾನೇನು ಎಣಿಸಲಿಲ್ಲ, ಈ ಪುನಃ ಯಕ್ಷಗಾನಕ್ಕೆ ಬರ್ತೇನೆ, ಪುನಃ ಯಕ್ಷಗಾನದಿಂದ ಕಲಾ ಸೇವೆ ಮಾಡ್ತೇನೆ ಅಂತ ನೆನೆಸ್ಕೊಂಡಿಲ್ಲ. ದೊಡ್ಡ ಭಾಗ್ಯ ಅಂದರೆ ಯಾವಾಗಲೂ ಹೇಳೋದು, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತೇಳಿ. ಯಾಕಂದರೆ ಕನಸು ಮನಸ್ಸಿನಲ್ಲಿ ಎಣಸಿದ್ದಿದ್ದು ಯಕ್ಷಗಾನದಲ್ಲ ಮತ್ತು ಭಜನೆದಿಂದ ಆಗಿದೆ. ಯಾಕಂದರೆ ಕೋಟಿಗಟ್ಟಲೆ ಇದ್ದರೂ ಯಾರಿಗೂ ವಿದೇಶಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ. ನನಗೆ 2017ರಲ್ಲಿ ಲಂಡನಿಗೆ ಕರ್ಕೊಂಡು ಹೋದರು, ಇನ್ನೊಂದು 2018ರಲ್ಲಿ ಸಿಂಗಾಪುರಿಗೆ ಕರ್ಕೊಂಡು ಹೋದರು. ಮಾತ್ರವಲ್ಲ, ಅವರಿಂದ ಪ್ರೇರೇಪಣೆಗೊಂಡು ನಾನು ಯಕ್ಷಗಾನ ಕೇಂದ್ರದಲ್ಲಿ ಅವರು ಉಚಿತವಾಗಿ 40-50 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯಕ್ಷಗಾನ ಹೇಳಿಕೊಡ್ತಿದ್ರು. ಮಾತ್ರ ಅಲ್ಲ, ಶಾಲೆಗೆ, ನಿಟ್ಟೂರು ಶಾಲೆಗೆ ಕಳಿಸಿಕೊಡ್ತಿದ್ರು. ಅವರಿಂದ ಪ್ರೇರಣೆಗೊಂಡು ನಾವು ಈಗ ಎಣಿಸೋದು, ನಾವು 89-90ರಲ್ಲಿ ನಮಗೂ ಸಹ ಹೀಗಿದ್ದೇವೆ. ಮುಂಚೆ ನಮಗೆ ಎಂತಂದರೆ ಫುಲ್ ಇದು ಮೊನ್ನೆ ಅಂತಾರಾಷ್ಟ್ರೀಯ ಆರ್ಯಭಟ ಬಂದಿದೆ, ಹೇಗೆ ಅದು ಅಂತೆ. ಆರ್ಯಭಟ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ನನಗೆ ಬಂದದಲ್ಲ, ನನ್ನ ಗುರುಗಳು ಹಿಂದಿನವರು ಮಾಡಿದ ಪುಣ್ಯದಿಂದ ನನಗೆ ಸಿಕ್ಕಿದೆ. ಕೇಳಿದ್ರೆ ಒಬ್ಬರು ಫೋನ್ ಮಾಡಿ ಇಮಿಡಿಯೇಟ್ಲಿ ಸಂಜೆ ರಾತ್ರಿ ಫೋನ್ ಮಾಡಿ, ನೀವು ಆರ್ಯಭಟ ಪ್ರಶಸ್ತಿಗೆ ಎಷ್ಟು ಕೊಟ್ರಿ ಅಂತ ಕೇಳಿ. ಯಾಕೆ ದುಡ್ಡು ಕೊಡ್ಲಿಕ್ಕೆ ಉಂಟು ಕೇಳಿದೆ. ಅಲ್ಲ, ಈಗ ಪ್ರಶಸ್ತಿಗಳಿಗೆಲ್ಲ ದುಡ್ಡು ಕೊಡ್ಲಿಕ್ಕೆ ಉಂಟು ಅಂತೇಳಿ. ಹೌದು, ದುಡ್ಡು ನಾನು ಕೊಡಲಿಲ್ಲ, ನನಗೆ ಏನೋ ಬೇರೆಯವರು ಅವರವರ ಸ್ಪಾನ್ಸರ್ ಮಾಡಿದ್ದಾರೆ. ನಾನು ಆರ್ಯಭಟ ಪ್ರಶಸ್ತಿ ಹೇಳುವಾಗ ಹೇಳಿದ್ದೇನೆ, ನನ್ನ ಹತ್ರ ದುಡ್ಡಿಲ್ಲ, ಎಷ್ಟು 35,000 ಕೊಡಬೇಕು ಅಂತೇಳಿ. ಆಗ ನಾನು ಅವ್ರಿಗೆ ಹೇಳಿದೆ, ನೀವು 35,000 ಪ್ಲಸ್ ನನಗೊಂದು 15,000 ಕೊಡಿ, 50,000 ಯಾಕೆ ಕೇಳಿದ್ರು. ನನಗೆ ಆರ್ಯಭಟ ಪ್ರಶಸ್ತಿ ಬಂದದ್ದೇ, ನಾನು ಅನಾಥಾಶ್ರಮದಲ್ಲಿ 8 ಅನಾಥಾಶ್ರಮದಲ್ಲಿ ಉಚಿತವಾಗಿ ಭಜನೆ, ಅವರಿಗೆ 1 ಗಂಟೆ ಯಕ್ಷಗಾನ ಮತ್ತು ಭೋಜನದ ವ್ಯವಸ್ಥೆಯನ್ನು ಮಾಡಿದೆವು. ಅದು ನಾನು 35,000 ಅವರಿಗೆ ಕೊಟ್ಟರೆ ನನಗೆ ಅನಾಥಾಶ್ರಮದಲ್ಲಿ ಬೇರೆ ಕಡೆಗೆ ಮಾಡ್ಬೋದು, ಹೌದಲ್ಲ. ಹಾಗಾಗಿ ನಾನು ಅವಾಗ ಹೇಳಿದೆ, ಇಲ್ಲ, ನನಗೆ ಬೇಡ ಆರ್ಯಭಟ ಪ್ರಶಸ್ತಿ ಬೇಡ, ನಿಮ್ಮ ಪ್ರಶಸ್ತಿ ಬೇಡ, ನೀವು ದುಡ್ಡು ಕೊಡ್ತಾರೆ ಹೇಳಿ. ನಮಗೆ ಅನಾಥಾಶ್ರಮದಲ್ಲಿ ನನಗೆ ಇಷ್ಟೊತ್ತು 8 ಕಾರ್ಯಕ್ರಮ ಮಾಡಿದ್ದೇನೆ. ನಾನು ಮಾಡಿದ್ದಲ್ಲ, ಅಂದರೆ ನಮ್ಮ ಹಿರಿಯರು ಮಾಡಿಕೊಟ್ಟಂಥ ಮಾರ್ಗದರ್ಶನ ಮತ್ತು ಮಹಾದಾನಿಗಳ ಸಹಾಯದಿಂದ ನಾನು ಒಟ್ಟು ನಿಮಿತ್ತ ಮಾತ್ರ ಮಾಡಿದ್ದು. ಆಶ್ರಮದಲ್ಲಿ ಮಾಡಿದ್ರಿಂದ ಇಲ್ಲ ಸರ್, ನೀವು ಏನು ಕೊಡೋದು ಬೇಡ, ನಿಮಗೆ ಹೋಗೋದು ಬರೋದು ಕರ್ಕೊಂಡು ಬರೋದೆಲ್ಲ. ಹಾಗಾಗಿ ಅದೊಂದು ಪುಣ್ಯದ ಫಲ. ಮತ್ತೆ ಆರ್ಯಭಟ ಪ್ರಶಸ್ತಿ ಸಿಕ್ಕಿದೆ. ಆರ್ಯಭಟ ಪ್ರಶಸ್ತಿ ಸಿಕ್ಕಿದಕ್ಕಿಂತ ದೊಡ್ಡ ಪ್ರಶಸ್ತಿ ಒಂದು ನನ್ನ ಇದು ಮಾತೃ ಸಂಸ್ಥೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಯಾಕಂದರೆ ನಾನೊಬ್ಬ ಮದ್ಯಗಾರನಾಗಬೇಕಾದ್ರೆ, ಚಂಡೆಗಾರನಾಗಬೇಕಾದ್ರೆ, ಭಾಗವತಿಗೆ ಆಗಬೇಕಾದ್ರೆ ನಾವು ಈಗ ಕಲ್ತದ ಯಕ್ಷಗಾನ ಕೇಂದ್ರ ಇರ್ಬೋದು. ಈಗ ಒಂದು MGM ಅಲ್ಲಿ ಕಾಲೇಜಲ್ಲಿ ಒಬ್ಬ ಡಿಗ್ರಿ ಮಾಡ್ತಾರೆ, ಮತ್ತೆ ಅವ್ರಿಗೆ ಒಂದು ಕೆಲಸ ಸಿಗಬೇಕಾದ್ರೆ ಒಂದು 4 ಕಡೆಗೆ ಸ್ವಲ್ಪ ಸರ್ವಿಸ್ ಮಾಡಬೇಕಂತ ಕೇಳ್ತಾರೆ. ಹಾಗೆ ನನಗೆ ಸೀನಪ್ ಸುವರ್ಣರು ಹಾಗೂ ಮಲ್ಯರಂತ ಮತ್ತೆ ಶಿವಪಾಲನರು, ಅಪ್ಪನಾಯಕರು, ಹೆಸರು ಹೇಳಿದರೆ ಸುಮಾರು ಅಂತ ಕಲಾವಿದರ ಮುಂಭಾಗದಲ್ಲಿ ನನಗೆ ಒಂದು ಅಭ್ಯಾಸಕ್ಕೆ ಇಲ್ಲಿ ಅವಕಾಶವಾಯಿತು. ಒಂದು ಖುಷಿಯ ಸಂಸ್ಥೆ, ಖುಷಿಯಾಗಿದ್ದಂಥ ಒಂದು ಇವತ್ತು ಸಂತೋಷ ದಿವಸ. ನನ್ನ ಮಾತೃ ಸಂಸ್ಥೆ ಅಂತ ತಿಳ್ಕೊಂಡು ನನಗೆ ಇವತ್ತು ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಅಲ್ಲ, ಗೌರವ ಮತ್ತು ಆಶೀರ್ವಾದ ಮಾಡಿದ್ದಾರೆ. ಮುಖ್ಯವಾದ ವಿಚಾರವನ್ನು ಹೇಳಲೇಬೇಕು ನಾನು. ಇದು ಇವತ್ತು 75ರ ಸಂಭ್ರಮ, 40ರ ಸಂಭ್ರಮ. ಇಲ್ಲಿ ನಾನು 20-25 ವರ್ಷದಿಂದ ಬರ್ತಾ ಇದ್ದೇನೆ, ಮಿಡ್ಲಲ್ಲಿ ಬಿಟ್ಟಿದ್ದೇನೆ. ಆದರೂ ನನಗೆ ಇನ್ನೊಂದು ನನ್ನ ಮಾತೃ ಸಂಸ್ಥೆ
ಮಾರ್ಪಳ್ಳಿ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾಮಂಡಳಿ ಮಾರ್ಪಳ್ಳಿ, ಅಲ್ಲಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನಾನು ಸದಾ ಚಿರಋಣಿ. ಯಾಕಂದರೆ ಮೊನ್ನೆ ಫೆಬ್ರವರಿಯಲ್ಲಿ 2025ರಲ್ಲಿ ನನಗೆ ಕರೆದು 39ರ ಸಂಭ್ರಮ, 40ರ ಸರಣಿ ಕಾರ್ಯಕ್ರಮ ಅದರ ಉದ್ಘಾಟನೆ ಮತ್ತು ನನಗೆ ಕರೆದು ಸನ್ಮಾನ ಮಾಡಿದ್ದಾರೆ. ಸನ್ಮಾನಕ್ಕಿಂತ ಅಲ್ಲಿಯೂ ಹಾಗೆ ಪ್ರೀತಿಪೂರ್ವಕವಾಗಿ ಆಶೀರ್ವಾದ ಮಾಡಿ ಇನ್ನೂ ನಿಮ್ಮಿಂದ ಹೆಚ್ಚಿನ ಕೆಲಸ ಕಾರ್ಯಗಳಾಗಬೇಕಂತೇಳಿ ತುಂಬು ಹೃದಯದಿಂದ ನಾನು ಅವರಿಗೆ ಕೃತಜ್ಞತಾಪೂರ್ಣವಾಗಿದ್ದೇನೆ. ಮಾತ್ರವಲ್ಲ, ಸೋದೆಮಠ ಮತ್ತು ಕಡಿಯಾಳಿಯಲ್ಲಿ ಸಹ ನಾನು ಉಚಿತವಾಗಿ ಯಕ್ಷಗಾನ ಹೇಳಿಕೊಡ್ತಾ ಇದ್ದೇನೆ. ಯಾಕಂದರೆ ಇದು ನಮ್ಮ ಸಂಜೀವ್ ಸುವರ್ಣರದ್ದು ಮಾರ್ಗದರ್ಶನ. ಅವರು ಯಕ್ಷಗಾನ ಕೇಂದ್ರದಲ್ಲಿರುವಾಗ ಎಷ್ಟೋ ಮಂದಿಗೆ ಯಕ್ಷಗಾನ ಉಚಿತವಾಗಿ ಹೇಳಿಕೊಡ್ತಾಯಿದ್ರು. ಹಾಗಾಗಿ ನಾನು ಯಾಕೆ ಉಚಿತವಾಗಿ ಕಡಿಯಾಳಿಯಲ್ಲಿ ಮತ್ತು ಸೋದೆಮಠದಲ್ಲಿ ಪ್ರಾರಂಭ ಮಾಡಿದೆ. ಹಾಗೆ ಯಕ್ಷ ಶಿಕ್ಷಣ ಇದು ಮುಖ್ಯವಾಗಿ ಬೇಕು. ನನಗೆ 2000 ಪ್ರಾರಂಭ ಆದ್ದರಿಂದ SU ಭಟ್ರು ಮತ್ತು ನಮ್ಮ ಚಂಡ್ಯವಾದಕರಾದಂಥ ಅಜಿತ್ ಕುಮಾರ್ ಪ್ರತಿ ವರ್ಷ ಕೇಳ್ತಾರೆ, ಸರ್ ಯಕ್ಷ ಶಿಕ್ಷಣಕ್ಕೆ ಬರ್ತೀರಾ ಗುರುಗಳಾಗಿ? ಇಲ್ಲ, ನಾನಂದರೆ ಮಿಡ್ಲಲ್ಲಿ ಅದೇ ಯಕ್ಷಗಾನ ಬಿಟ್ಟಿದ್ದೆ. ಮತ್ತು ನನ್ನ ಉದ್ಯೋಗ ಅಂದರೆ ತರಕಾರಿ ಅಂಗಡಿಯಲ್ಲಿ ಕೆಲಸ, ಅದು ಇರುವಾಗ ಇದು ಇರುವಾಗ ಯಕ್ಷ ಶಿಕ್ಷಣದ್ದು ಮಧ್ಯಾಹ್ನ 3 ಗಂಟೆ ಓಡಬೇಕು, 4:15 ಶಾಲೆ ಬಿಡುವೊಳಗೆ ಕ್ಲಾಸ್ ಮಾಡಬೇಕು, ಅದೆಲ್ಲ ಆಗೋದಿಲ್ಲ ಹೇಳಿ ನಾನು ಬಿಟ್ಟೆ. ಸೋದೆಮಠ ಮತ್ತು ಕಡಿಯಾಳಿಯಲ್ಲಿ ಯಾವ 5 ವರ್ಷದಿಂದ ಯಕ್ಷಗಾನದ ತರಬೇತಿ ಮಾಡಿದ್ನು, ಅಲ್ಲಿ ಸೋದೆಮಠಕ್ಕೆ ನಮ್ಮ SU ಭಟ್ರು ಮತ್ತು ಮುರಳಿ ಕಡೆಕರು ಗುರುಗಳ ಹತ್ರ ಮಾತಾಡ್ಲಿಕ್ಕೆ ಬರ್ತಾಯಿದ್ರು. ಆವಾಗ ಅದನ್ನು ನೋಡಿದರು, ಶೆಣೆಮಮ್ ಇಲ್ಲ ಈ ಸಲ ಬರಬೇಕು. ನನಗೆ ಅಂಗಡಿಯಲ್ಲಿ ಅದೇ ಟೈಮಿಗೆ ನನ್ನ ಅಕ್ಕನ ಮಗ ಅಂಗಡಿಗೆ ಬಂದ, ನನಗೆ ಸ್ವಲ್ಪ ಫ್ರೀ ಆಯಿತು. ಈಗ ನಾನು ಮೊದಲಾಗಿ ಒಳಕಾಡು ನಮ್ಮದು ಸದಾನಂದ ಐತಾಳರು ಕ್ಲಾಸ್ ಮಾಡ್ತಿದ್ರು. ಧೈರ್ಯ ಇರಲಿಲ್ಲ, ಆದರೂ ಅಷ್ಟು ದೊಡ್ಡ ಸಂಸ್ಥೆ, ಅಲ್ಲಿ 70-80 ಮಕ್ಕಳಿಗೆ ಹೇಗೆ ಪಾಠ ಮಾಡೋದು ಅಂತೇಳಿ ಇವರು MS ಅಮ್ಮರು ಹೇಳಿದರು ಸಿಲೆಬಸ್ ಎಲ್ಲ ಮಾಡಬೇಕಂತೇಳಿ. ಆದರೂ ನನಗೆ ಒಂದು ಆಶೀರ್ವಾದ ಅಂದರೆ SU ಭಟ್ರದ್ದು ಮತ್ತು ಸದಾನಂದ ಐತಾಳರು. ಯಾಕಂದರೆ ಅವರಲ್ಲಿ ಅಚ್ಚುಕಟ್ಟಾಗಿ ಹೇಳಿಕೊಟ್ಟಿದ್ದಾರೆ. ನಾನು ಹೋದ ಕೂಡಲೇ ಮೊದಲ ನನ್ನ ಅದು ಯಕ್ಷ ಶಿಕ್ಷಣ ಶಾಲೆ ಹೇಗೆ ಮಾಡಬೇಕಂತ ತೋರಲಿಲ್ಲ. ಆದರೂ ಐತಾಳರದೊಂದು ಆಶೀರ್ವಾದದಿಂದ, ನಮ್ಗೆ ಸೋದೆಮಠದ ಒಂದು ಗುರುಗಳ ಆಶೀರ್ವಾದದಿಂದ ಮಕ್ಕಳಲ್ಲಿ ಹೇಗೆ ವಿದ್ವತ್ತುಂಟು ಮತ್ತು ಅವರಿಗೆ ಹೇಗೆ ಬರ್ತದೆ ಅಂತೇಳಿ ನೋಡಿದೆ. ಒಂದು ಶಾಲೆ 1 ವರ್ಷ ಮಾಡಿದೆ. ಮಾರನೇ ವರ್ಷಕ್ಕೆ 3 ಶಾಲೆ ಹಾಕಿ ಇಟ್ಟಿದ್ದಾರೆ, ತೆಂಕನಿಡಿಯೂರು ಮತ್ತು ಶೆಟ್ಟಿಬೆಟ್ಟು ಶಾಲೆ. ಅಲ್ಲಿ ಹೇಳಿದೆ, ಇಲ್ಲ ಸರ್ ನನಗೆ ಒಂದೇ ಸಾಕು, 2 ವರ್ಷ ಬಿಟ್ಟು ನೋಡ್ತೇನೆ. ಇಲ್ಲ ನೀವು ಮಾಡಿ, ನಾವಿದ್ದೇವೆ ಎಂತಾದರೂ ಬೆನ್ನಿಗೆ. ಹಾಗೆ ತೆಂಕನಿಡಿಯೂರಿಗೆ ಹೋದೆ, ಅಲ್ಲಿಯೂ ಹಾಗೆ ಅಲ್ಲಿ ಸಹ ಇನ್ನೊಂದು ಕಾಂತಮ್ಮ ಮಾಸ್ಟರ್ ಸುಪುತ್ರ ಆದಂಥ ಜಯಂತ್ ಮಾಸ್ಟ್ರು, ಅದು ಹಾಗೆ ನನಗೆ ಫೌಂಡೇಶನ್ ಗಟ್ಟಿ 2 ಕಡೆಗೆ ಸಹ. ಅಲ್ಲಿ ಹೋದೆ, ಅಲ್ಲಿ ಹೋಗುವಾಗ ನೋಡಿದೆ ಒಂದು 10 ವಿದ್ಯಾರ್ಥಿಗಳು ಬಿಟ್ಟರು. ಮೊದಲ ಪಾಠದಲ್ಲಿ ಒಳ್ಳೆ ಉತ್ತಮವಾಗಿ ವಿದ್ಯಾರ್ಥಿಗಳು ಕ್ಲಾಸಲ್ಲಿ ಭಾಗವಹಿಸ್ತಿದ್ರು, ಹೆಣ್ಣುಮಕ್ಕಳು. ಯಾಕೆ ಮೊನ್ನೆ ಕೇಳಿದೆ ಯಾಕೆ ಬಿಟ್ರಿ ಅಂತೇಳಿ. ಅದಕ್ಕೆ ಸರ್ ನಿಮ್ಮದು ಹೀಗೆ, ಅವರದ್ದು ಹಾಗೆ, ಕೈ ಹೀಗೆ ತದ್ದೀಮ್ ತಕದೀಮ್ ಹಾಗೆ. ಆಗ ಗೊತ್ತಾಯ್ತು ಅವರಂದರೆ ಜೈನ ಮಾಸ್ಟರ್ ಹತ್ರ ಅಲ್ಲ, ಬೇರೆ ಗುರುಗಳ ಹತ್ರ ಹೋಗಿ ಕಲ್ತದಂತೆ. ಅಲ್ಲಿ ಸಂಘ ಎಲ್ಲ ಸುಮಾರು ಉಂಟು. ಆಗ ಮತ್ತೆ ನಾನು ಒಂದು ಐಡಿಯಾ ಮಾಡಿದೆ, ನಾನು ಎಲ್ಲಿ ಹೋದರೂ ಸಹ ಯಾರೇ ಶಿಷ್ಯರು ಬರಲಿ, ಇನ್ನು ಸೋದೆಮಠಕ್ಕೆ ಬರಲಿ, ಕಡಿಯಾಳಿಗೆ ಬರಲಿ, ನಾನೀಗ ಯಕ್ಷ ಶಿಕ್ಷಣದ ಗುರುಗಳಾಗಿ ಎಲ್ಲಿ ಹೋಗ್ತೇನೆ ಫಸ್ಟಿಗೆ ಕೇಳ್ತೇನೆ ಯಕ್ಷಗಾನದ್ದು ಹಿನ್ನೆಲೆ ಉಂಟಾ ಅಂತೇಳಿ, ಯಾರು ಗುರುಗಳು ಅಂತೇಳಿ. ಆಗ ನೋಡ್ತೇನೆ, ಒಂದು ಕ್ಲಾಸಲ್ಲಿ ನೋಡ್ತೇನೆ ಅವರು ಹೇಗೆ ಕೈ ಮಾಡ್ತಾರೆ, ಅದನ್ನೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಂಡು ಹೋಗ್ತೇನೆ. ನಂದು ಸರಿ ಇಲ್ಲ. ಸಂಜೀವ್ ಸುವರ್ಣರ ಹತ್ರ ನಾನು ಕಲ್ತದ್ದು ಪೆಟ್ಟು ತಿಂದು ಕಲ್ತಿದ್ದೇನೆ. ಆವಾಗ ಶಿವರಾಮ್ ಕಾರಂತರ ಹತ್ರ ಸಹ ಕಲ್ತಿದ್ದೇನೆ, ಸಂಜೀವ್ ಸುವರ್ಣರ ಹತ್ರ ಆವಾಗ ಪೆಟ್ಟು ಹೊಡಿಲಿಕ್ಕಿತ್ತು ಕಲ್ತಿದ್ದೇವೆ. ಪೆಟ್ಟು ಹೊಡೆದ್ರಿಂದ ನಾನು ಎಲ್ಲ ಕಲಾವಿದರಿಗೆ ಈಗ ಒಂದು ಕಿವಿ ಮಾತಾಡು, ಪೆಟ್ಟು ಹೊಡೆದದ್ದು ತಿಂದದ್ರಿಂದ ನಾವು ಈಗ ಇಷ್ಟು ಗಟ್ಟಿಯಾಗಿ ಮಾತಾಡ್ಬೋದು. ಹಾಗಾಗಿ ಅಲ್ಲಿ ತೆಂಕನಿಡಿಯೂರಲ್ಲಿ ಸುಮಾರು ಜನ ಬಿಟ್ಟರು. ಮತ್ತು ಅವರಿಗೋಸ್ಕರ ಸ್ವಲ್ಪ ಸಿಲೆಬಸ್ಸಿಗೆ ಹೇಳುದು ನಾನು MS ಅಮ್ಮಗರಿಗೆ, ನನಗಿಂತ ಹಿರಿಯರು, ಸ್ವಲ್ಪ ಚೇಂಜ್ ಆಗೋದು ಹೇಗೆ ಮಾಡ್ಬೋದು ಅಂತೇಳಿ. ಹಾಗೆ ಶೆಟ್ಟಿಬೆಟ್ಟಿಗೆ ಹೋದೆ, ಪರ್ಕಳ. ಅಲ್ಲಿ ಹಾಗೆ ನನಗೆ 3 ಕಡೆ ನನಗಿಂತ ಹಿರಿಯ ಗುರುಗಳು ಸುಬ್ರಹ್ಮಣ್ಯ ಪ್ರಸಾದ್ ಮುದ್ರಾಡಿಯವರು, ಅವರು ಇನ್ನೂ ಫೌಂಡೇಶನ್ ಸ್ಟ್ರಾಂಗ್. ಅವರು ಹಾಗೆ ಅವರದ್ದು ತೇರಿ ಸ್ವಲ್ಪ ಬೇರೆ, ಅವರಿಗೆ ಹೇಗೆ ಬೇಕು ಮಕ್ಕಳಿಗೆ. ಹಾಗಾಗಿ ನಮಗೆ ಯಕ್ಷ ಶಿಕ್ಷಣದಿಂದ ಒಂದು ಗಟ್ಟಿ ಫೌಂಡೇಶನ್ ನಮ್ಮಂಥ ಗುರುಗಳಿಗೆ. ಈಗ ಏನು ಮುಂಚೆ ಒಂದು 10-15 ಗುರುಗಳಿದ್ದರು, ಒಂದು 40 ಶಾಲೆ ಮಾತ್ರ ಇತ್ತು ಉಡುಪಿಯಲ್ಲಿ. ಈಗ ಬ್ರಹ್ಮಾವರ, ಕುಂದಾಪುರ ಹೀಗೆ ಹೋಗಿದೆ. ಹಾಗಾಗಿ ಯಕ್ಷ ಶಿಕ್ಷಣದಿಂದ ಇನ್ನೂ ಹೆಚ್ಚಿನ ಯಶಸ್ಸಾಗಲಿ. ಇದು ಯಕ್ಷಗಾನ ಕಲೆಕ್ಷನ್. ನಾನು ಮಾತಾಡುವವನೆಲ್ಲ, ಆದರೆ ಏನು ಮಾಡುವ ಅನಿವಾರ್ಯ. ನಾನೊಂದು ಧನ್ಯವಾದ ಕೊಡಬೇಕಾದ್ರೆ 1-2 ಮಾತಾಡಲೇಬೇಕು. ಇಲ್ಲದ್ರೆ ಅದಕ್ಕೆ ಏನು ಅಂತ ಗೊತ್ತಾಗೋದಿಲ್ಲ. ಇಲ್ಲದ್ರೆ ಯಕ್ಷ ಶಿಕ್ಷಣದ್ದು ಗೊತ್ತಾಗೋದಿಲ್ಲ, ಆರ್ಯಭಟ ಪ್ರಶಸ್ತಿ ಗೊತ್ತಾಗೋದಿಲ್ಲ. ನಾನು ಉಚಿತವಾಗಿ ಮಾಡಿದ್ದು ಹೆಗ್ಗಳಿಕೆ ಅಲ್ಲ, ಆದರೂ ಮನಸ್ಸಿನಲ್ಲಿ ಇದ್ದದನ್ನು ಹೇಳಲೇಬೇಕು. ಆಗಲಿ 75ರ ಈ ಸಂಭ್ರಮದಲ್ಲಿ ಇನ್ನು 100 ಆಗಲಿ. ಇಂಥ ನನ್ನಂತಹ
ಚಿಕ್ಕ ಪುಟ್ಟ ಕಲಾವಿದರನ್ನು ತಂದು ಇಲ್ಲಿ ಗೌರವಿಸಿ ಯಕ್ಷಗಾನಂ ಗೆಲ್ಲಿಗೆ ವಿಶ್ವಗಾನಂ ಎಲ್ಲರಿಗೂ ಅನಂತ ಧನ್ಯವಾದಗಳು.